ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವೀರು ಕನ್ನಡ ಸರ್. ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ ಸ್ನೇಹಿತರಿಗೂ ಕೂಡ ನನ್ನ ಚಾನೆಲ್ ಬಗ್ಗೆ ಮಾಹಿತಿಯನ್ನ ನೀಡಿ ಅಂತ ಹೇಳ್ತಾ, ಹಾಗೆ ಪ್ರಥಮ ಸೆಮಿಸ್ಟರ್ BCA ವಿದ್ಯಾರ್ಥಿಗಳು ಕೂಡ ಮಾಹಿತಿಯನ್ನ ನೀಡಿ. ಪ್ರಥಮ ಸೆಮಿಸ್ಟರ್ BCA ವಿದ್ಯಾರ್ಥಿಗಳ ಇಲ್ಲಿ ಅನೇಕ ಪಾಠ ಪದ್ಯಗಳೆಲ್ಲವೂ ಕೂಡ ನನ್ನ ಚಾನೆಲ್ ಇದೆ. ಅವರಿಗೆ ಪರೀಕ್ಷೆಯ ದೃಷ್ಟಿಯಿಂದ ತುಂಬಾ ಉಪಯೋಗ ಆಗುತ್ತೆ ಅಂತ ಹೇಳ್ತಾ, ಈಗ ನಾನು ನೇರವಾಗಿ 3ನೇ ಸೆಮಿಸ್ಟರ್ BCA ವಿದ್ಯಾರ್ಥಿಗಳಿಗಾಗಿ ಪುರಂದರದಾಸರು ಬರೆದಿರ್ತಕ್ಕಂತಹ ಇಲ್ಲಿ ಆರು ಹಿತವರು ಈ ಮೂವರೊಳಗೆ ಅನ್ನುವಂತಹ ಕೀರ್ತನೆಯ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾನು ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಈ ಒಂದು ಕೀರ್ತನೆ ನಿಮಗೆ ಇದ್ರಿಂದ ನಿಮ್ಗೆ ಭಾವಾರ್ಥ 6 ಅಂಕದ ಬಗ್ಗೆ ಕೇಳ್ಬೋದು. ಹಾಗೇನೆ ಇನ್ನೊಂದ್ ಕಡೆ 10 ಅಂಕದ ಪ್ರಶ್ನೆಗಳನ್ನು ಕೂಡ ಕೇಳ್ಬೋದು. ಹಾಗಾಗಿ ಪರೀಕ್ಷೆಯ ದೃಷ್ಟಿಯಿಂದ ನಿಮಗೆ ಸುಮಾರು 16 ಅಂಕಗಳಿಗೆ ಈ ಒಂದು ಕೀರ್ತನೆಯಿಂದ ಇಲ್ಲಿ ಪ್ರಶ್ನೆಗಳನ್ನ ಹಾಗೂ ಭಾವಾರ್ಥಗಳನ್ನ ಕೇಳುವಂತಹ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾ, ಈಗ ನೇರವಾಗಿ ನಾವು ಭಾವಾರ್ಥ ಅಥವಾ 10 ಅಂಕದ ಪ್ರಶ್ನೆಗಳನ್ನ ಯಾವ ರೀತಿ ಬರಿಬೇಕಾದ್ರೆ ಯಾವ ಒಂದು ಕೆಲವು ಇಲ್ಲಿ ನಿಯಮಗಳನ್ನ ನಾವು ಪಾಲಿಸ್ಬೇಕು. ಮೊದಲು ಒಂದು 2 ಸಾಲುಗಳು ಯಾವ ವಿಚಾರಗಳನ್ನ ಬರಿಬಹುದು ಅಂತ ನಾವು ಗಮನಿಸ್ತಾ ಹೋಗೋಣ. ನೋಡಿ, ಭಾವಾರ್ಥವನ್ನ ಕೇಳಿದಂತ ಸಂದರ್ಭದಲ್ಲಿ ಈ ಪದ್ಯದ ಭಾವಾರ್ಥವನ್ನು ಪುರಂದರದಾಸರು ಬರೆದಿರುವ ಆರು ಹಿತವರು ಈ ಮೂವರೊಳಗೆ ಎಂಬ ಕೀರ್ತನೆಯಿಂದ ಆರಿಸಲಾಗಿದೆ ಅನ್ನುವಂತಹ ಸಾಲುಗಳನ್ನ ಬರೆದು, ಆನಂತರ ಇಲ್ಲಿ ಪುರಂದರದಾಸರು ಇಡೀ ಸಮಾಜಕ್ಕೆ ಅಥವಾ ಇಡೀ ಈ ಮಾನವ ಸಮುದಾಯಕ್ಕೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಈ ಪ್ರಾಪಂಚಿಕ ಸುಖಗಳನ್ನ ಬಿಡ್ಬೇಕು ಮನುಷ್ಯ. ಯಾಕೆಂತಂದ್ರೆ ಈ ಪ್ರಾಪಂಚಿಕ ಸುಖ ಅಂತಕ್ಕಂಥದ್ದು ನಶ್ವರ, ಇದು ಶಾಶ್ವತವಲ್ಲ ಅನ್ನುವಂತಹ ವಿಚಾರವನ್ನ ಇಡೀ ಮಾನವನಿಗೆ ಅರಿವು ಮಾಡ್ಕೊಡ್ತಾ ಇರ್ತಕ್ಕಂತಹ ವಿಚಾರಗಳನ್ನ ನಾವು ಗಮನಿಸ್ತಾ ಹೋಗ್ಬೋದು. ನೋಡಿ, ಇಲ್ಲಿ ನಾವು ಗಮನಿಸೋದಾದ್ರೆ ಈ ಕೀರ್ತನೆಯ ಪ್ರಾರಂಭದಲ್ಲಿಯೇ ಅಲ್ಲಿ ಧನ ಅಥವಾ ಹಣದ ಒಂದು ಚಿತ್ರ ಇದೆ. ಹಾಗೇನೆ ಹೆಣ್ಣು, ಭೂಮಿ, ರಾಜ, ಇಲ್ಲಿ ಹೆಮ ಇದ್ದಾನೆ, ಉದ್ಯೋಗ, ಕಳ್ಳತನ, ಹಾಗೆ ನೋಡಿ ಬಂಧು ಬಾಂಧವರು ಯಾವ ರೀತಿ ಆ ವ್ಯಕ್ತಿ ಸತ್ತಂತ ಸಂದರ್ಭದಲ್ಲಿ ಅಳ್ತಾ ಇರ್ತಾರೆ. ಇದೆಲ್ಲ ವಿಚಾರಗಳನ್ನ ನೋಡ್ತಾ ಈಗ ನೇರವಾಗಿ ನಾವು ಕೀರ್ತನೆಗಳ ಸಾಲುಗಳನ್ನ ಗಮನಿಸ್ತಾ ಹೋಗೋಣ. ನೋಡಿ, ಇಲ್ಲಿ ಪುರಂದರದಾಸರು ಪ್ರಶ್ನೆ ಮಾಡ್ತಾ ಇದ್ದಾರೆ ಸಮಾಜಕ್ಕೆ, ಆರು ಹಿತವರು ನಿನಗೆ ಈ ಮೂರು ಮಂದಿಯೊಳಗೆ, ನಾರಿಯೋ ಧಾರುಣಿಯೋ ಬಲು ಧನ ಸಿರಿಯೋ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ನೋಡಪ್ಪ, ಯಾರು ನಿನಗೆ ಹಿತವರು, ಯಾರು ನಿನ್ನ ಹಿತೈಷಿಗಳು ಅಂತ ಈ ಮೂರರಲ್ಲಿ ಹೆಣ್ಣೋ, ಇಲ್ಲಿ ಹೊನ್ನೋ, ಮಣ್ಣೋ ಅಥವಾ ಹಣವೋ ಅನ್ನುವಂತಹ ಪ್ರಶ್ನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ನೋಡಿ, ಎಲ್ಲ ಒಂದ್ ಕಡೆ ನೀನು ನಿನ್ನ ಮನೆಗೆ ಯಜಮಾನಿಯನ್ನಾಗಿ ಅಥವಾ ನಿನ್ನ ಅರ್ಧಾಂಗಿಯಾಗಿ ತಂದಿರ್ತಕ್ಕಂತಹ ಹೆಂಡತಿಯೋ, ಅಥವಾ ಇನ್ನೊಂದ್ ಕಡೆ ಈ ನೀನು ವಾಸ ಮಾಡ್ತಾ ಇರ್ತಕ್ಕಂತಹ ಭೂಮಿಯೋ, ಹಾಗೇನೆ ಇನ್ನೊಂದ್ ಕಡೆ ನೀನು ಸಂಪಾದನೆ ಮಾಡ್ತಾ ಇರ್ತಕ್ಕಂತಹ ಧನ ಅಥವಾ ಸಂಪಾದನೆ ಮಾಡಿರ್ತಕ್ಕಂತಹ ಧನ ಅಂದ್ರೆ ಹಣ ಅಥವಾ ಸಿರಿ ಸಂಪತ್ತು, ಯಾವುದು ನಿನಗೆ ಮುಖ್ಯ ಅಂತ ಹೇಳಿ ಕೊನೆಗೆ ಇಲ್ಲಿ ಪುರಂದರದಾಸರು ಹೇಳ್ತಾರೆ, ಇವ್ಯಾವೂ ಕೂಡ ನಿನಗೆ ಶಾಶ್ವತವಲ್ಲ. ನಾರಿಯೂ ಶಾಶ್ವತವಲ್ಲ, ಧಾರುಣಿಯೂ ಶಾಶ್ವತವಲ್ಲ, ಧನ ಇಲ್ಲಿ ಸಿರಿ ಸಂಪತ್ತು ಯಾವುದೂ ಕೂಡ ಶಾಶ್ವತವಲ್ಲ ಅನ್ನುವಂತಹದನ್ನು, ಇವೆಲ್ಲವೂ ಕೂಡ ನಶ್ವರ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ. ಹಾಗೆ ಮುಂದುವರೆದಂತೆ ಅವರು ಇನ್ನು ಮುಂದುವರೆದಂತಹ ಕೆಲವೊಂದು ವಿಚಾರಗಳನ್ನ ನಾವು ನೋಡೋದಾದ್ರೆ, ಅನ್ಯರಲ್ಲಿ ಜನಿಸಿದ ಅಂಗನೆಯ ಕರೆತಂದು ತನ್ನ ಮಗಳವಳು, ಇಲ್ಲಿ ಎಲ್ಲ ಒಂದ್ ಕಡೆ ತನ್ನ ಮನೆಗವಳು ಯಜಮಾನಿ ಎನಿಸಿ ಭಿನ್ನವಿಲ್ಲದೆ ಅರ್ಧ ದೇಹವನೀವ ಸತಿಯು ಕಣ್ಣಿನಲ್ಲಿ ನೋಡಲಮ್ಮಳು ಕಾಲವಶದಿ ಅನ್ನುವಂತಹ ಸಾಲುಗಳನ್ನು ಗಮನಿಸೋದಾದ್ರೆ, ನೋಡಿ, ನಾವೆಲ್ಲ ಒಂದ್ ಕಡೆ ಅನ್ಯರಲ್ಲಿ ಅಂದ್ರೆ ಬೇರೆಯವರಲ್ಲಿ ಹುಟ್ಟಿರ್ತಕ್ಕಂತಹ, ನೋಡಿ, ಬೇರೆಯವರ ಮನೆಯಲ್ಲಿ ಹುಟ್ಟಿರ್ತಕ್ಕಂತಹ ಹೆಣ್ಣು ಮಗಳನ್ನ ಮದುವೆ ಮಾಡ್ಕೊಂಡು ಬಂದು ನಮ್ಮ ಮನೆಯ ಅಥವಾ ತನ್ನ ಮನೆಯ ತನ್ನ ಮನಸ್ಸಿನ ಅಥವಾ ಯಜಮಾನಿಕೆಯನ್ನ ನೀಡಿ ತನ್ನ ಅರ್ಧಾಂಗಿ ಎಂದು ಜೀವನ ನಡೆಸುತ್ತಾನೆ. ಆದರೆ ಇಲ್ಲಿ ಎಲ್ಲೋ ಒಂದ್ ಕಡೆ ಇವನು ಸತ್ತ ನಂತರ ಅಥವಾ ಇಲ್ಲಿ ಈ ದೇಹ
ಸವಿದು ಅಥವಾ ಎಲ್ಲೋ ಒಂದ್ ಕಡೆ ಈ ಶರೀರ ಸವಿದು ಮುದಿಯಾಗಿ ಯಮನು ಬಂದು ಕರೆದುಕೊಂಡು ಹೋಗುವಾಗ ಆಕೆ ಕಣ್ಣಲ್ಲಿ ನೋಡಲು ಅಸಾಧ್ಯವಾದಂತಹ ಈ ನಾರಿಯ ಬಗ್ಗೆ ಎಷ್ಟೊಂದು ವ್ಯಾಮೋಹವನ್ನ ಇಟ್ಕೊಂಡಿದ್ದಾನೆ ಈ ಮಾನವ. ಯಾಕೆಂದ್ರೆ ನಾರಿಯ ಬಗ್ಗೆ ವ್ಯಾಮೋಹ ಅಂತಕ್ಕಂಥದ್ದು ತರವಲ್ಲ. ಅತಿಯಾದಂತಹ ವ್ಯಾಮೋಹ ಇಟ್ಕೋಬಾರ್ದು. ಯಾಕೆಂದ್ರೆ ಗಂಡ ಸತ್ತ ನಂತರ ಇಲ್ಲಿ ಹೆಂಡತಿ ಇಲ್ಲಿ ಎಲ್ಲ ಒಂದ್ ಕಡೆ ಜೊತೆಯಲ್ಲಿ ಬರೋದಿಲ್ಲ. ಇಲ್ಲಿ ಹೆಂಡತಿಯು ಕೂಡ ಶಾಶ್ವತವಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ನಾರಿಯು ಕೂಡ ಶಾಶ್ವತವಲ್ಲ. ಯಾರಿಗೆ? ಮನುಷ್ಯನಿಗೆ. ಹಾಗೇನೆ ಮುಂದುವರೆದಂತೆ ಇಡೀ ನಮ್ಮ ಈ ಭೂಮಂಡಲವನ್ನ ಅಥವಾ ಇಡೀ ಈ ಭೂಲೋಕವನ್ನ ಅನೇಕ ಮನೆತನಗಳು ಆಳ್ವಿಕೆಯನ್ನ ಮಾಡಿದ್ದಾರೆ. ರಾಜ ಮಹಾರಾಜರುಗಳು ಇಲ್ಲಿ ಆಳ್ವಿಕೆ ಮಾಡಿರ್ತಕ್ಕಂತಹ ಈ ಒಂದು ಭೂಮಿ. ಯಾಕೆಂದ್ರೆ ನಾವು ಆಸ್ತಿ ನಂದು ಇಲ್ಲಿ ಎಲ್ಲ ಒಂದ್ ಕಡೆ ಅನೇಕ ವ್ಯಾಜ್ಯಗಳು ನಡೀತಾ ಇದಾವೆ ಈ ಭೂಮಿಗೋಸ್ಕರ. ಇಲ್ಲಿ ಮುನ್ನ ಶತಕೋಟಿ ರಾಯರು ಆಳಿದ ನೆಲನ ತನ್ನದೆನುತ ಶಾಸನವ ಬರೆಸಿ ಬಿನ್ನಣದ ಮನೆ ಕಟ್ಟಿ ಕೋಟೆ ಕೊತ್ತಳವಿಕ್ಕಿ ಬಿನ್ನಣದ ಮನೆ ಕಟ್ಟಿ ಕೋಟೆ ಕೊತ್ತಳವಿಕ್ಕಿ ಚೆನ್ನಿಗನು ಹಸುವಳಿಯ ಹೊರಗೆ ಹಾಕುವರು. ನೋಡಿ, ಎಂತಹ ಒಂದು ಮನುಷ್ಯನಿಗೆ ಇಡೀ ಅವನ ಅಂತರಂಗವನ್ನ ಕಲ್ಕುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಇಲ್ಲಿ ಪುರಂದರದಾಸರು. ನೋಡಿ, ಈ ಭೂಮಿಯನ್ನ ಅನೇಕ ಶತಕೋಟಿ ವರ್ಷಗಳಿಂದ ಇಲ್ಲಿ ಅನೇಕ ರಾಜಾದಿರಾಜರುಗಳು ಆಳ್ವಿಕೆಯನ್ನ ಮಾಡಿದ್ದಾರೆ. ಯಾಕೆಂದ್ರೆ ಸುಮಾರು ಜನ ಹೆಣ್ಣು ಹೊನ್ನು ಮಣ್ಣು ಅಂತ ನಾವೇನ್ ಹೇಳ್ತೀವಿ, ಈ ಮಣ್ಣಿಗಾಗಿ ಅನೇಕ ಜನ ತನ್ನ ಜೀವವನ್ನ ತೆತ್ತಿದ್ದಾರೆ. ಅನೇಕ ರಾಜಮನೆತನಗಳು ಆಳ್ವಿಕೆಯನ್ನ ಮಾಡಿದಾವೆ ಅನೇಕ ವರ್ಷಗಳಿಂದ. ಹಾಗಾಗಿ ರಾಜಾದಿರಾಜರುಗಳು ಆಳ್ವಿಕೆಯನ್ನ ಮಾಡಿ ಸತ್ತೋಗಿದ್ದಾರೆ. ನೋಡಿ, ಭರತೇಶ ವೈಭವದಲ್ಲಿ ಬರ್ತಕ್ಕಂತಹ ಭರತನನ್ನ ನಾವು ಗಮನಿಸೋದಾದ್ರೆ ಅವನು ಇಡೀ ಭೂಮಂಡಲವನ್ನ ಗೆದ್ದು ಎಲ್ಲ ಒಂದ್ ಕಡೆ ದಿಗ್ವಿಜಯವನ್ನ ಸಾಧಿಸಿರ್ತಕ್ಕಂತಹ ಅನೇಕ ಬಂಡೆಗಳ ಮೇಲೆ ಶಾಸನವನ್ನ ಬರೆಸಿರ್ತಕ್ಕಂತಹ ಭರತೇಶ ಚಕ್ರವರ್ತಿಯು ಕೂಡ ಉಳಿಲಿಲ್ಲ. ಹಾಗೆ ಇಲ್ಲಿ ಅನೇಕ ರಾಜರುಗಳು ಸಾವನ್ನಪ್ಪಿದ್ದಾರೆ. ಈ ಭೂಮಿಯನ್ನ ಆಳಿಯೋದಕ್ಕೆ ಎಲ್ಲ ಒಂದ್ ಕಡೆ ಆಳ್ವಿಕೆಯನ್ನ ಮಾಡೋದಕ್ಕೆ ಇಲ್ಲಿ ಯಾರು ಶಾಶ್ವತವಾಗಿ ಬದುಕಿಲ್ಲ. ಹಾಗೆ ಮುಂದುವರೆದಂತೆ ಅವರೆಲ್ಲರೂ ಕೂಡ ನಾವು ಈ ಭೂಮಿಯ ಮೇಲೆ ಶಾಶ್ವತವಾಗಿ ಇರುತ್ತೇವೆ ಎಂದು ಎಲ್ಲೋ ತಿಳಿದು ತಮ್ಮ ಆಳ್ವಿಕೆಯಲ್ಲಿ ಶಾಸನಗಳನ್ನ ಕೆತ್ತಿಸಿದ್ರು ಅಂತಕ್ಕಂಥದ್ದು ನಾವು ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಅಷ್ಟೇ ಅಲ್ಲದೇನೆ ವೈಭೋಗ ಪೂರಿತವಾದಂತಹ ಇಲ್ಲಿ ಎಲ್ಲೋ ಒಂದ್ ಕಡೆ ಈ ಮನೆಗಳನ್ನ, ಅರಮನೆಗಳನ್ನ, ಕೋಟೆ ಕೊತ್ತಲಗಳನ್ನ ನಿರ್ಮಾಣ ಮಾಡಿರ್ತಕ್ಕಂತಹ ರಾಜರುಗಳು. ಹಾಗೇನೆ ಅದೇ ರೀತಿ ಆ ರಾಜರುಗಳು ಇಂದು ಯಾರು ಕೂಡ ಇಲ್ಲ. ಯಾಕೆ ಅಂತಂದ್ರೆ ಎಲ್ರೂ ಕೂಡ ಸಾವನ್ನಪ್ಪಿದ್ದಾರೆ. ಹಾಗೇನೆ ಜೀವನದಲ್ಲಿ ಈ ಭೂಮಿಯ ಬಗ್ಗೆ ಅತಿಯಾದಂತಹ ವ್ಯಾಮೋಹವನ್ನ ಬೆಳೆಸಿಕೊಳ್ಳುವುದು ಬೇಡ. ಯಾಕೆ ಅಂತಂದ್ರೆ ಈ ಭೂಮಿಯು ಕೂಡ ಎಲ್ಲೋ ಒಂದ್ ಕಡೆ ನೀನು ಸತ್ತ ಮೇಲೆ ಅದು ನಿನ್ನಿಂದ ಬರೋದಿಲ್ಲ. ಅದಕ್ಕೆ ಈ ಎಲ್ಲೋ ಒಂದ್ ಕಡೆ ಇಡೀ ಮಾನವ ಕುಲಕ್ಕೆ ಈ ಭೂಮಿಯ ಬಗ್ಗೆ ನೋಡು ಅನೇಕ ರಾಜರುಗಳು ಆಳ್ವಿಕೆ ಮಾಡಿದ್ದಾರೆ. ಯಾರೂ ಕೂಡ ಆ ಭೂಮಿಯನ್ನು ಹೊತ್ಕೊಂಡೋಗಿಲ್ಲ. ಅದಕ್ಕೋಸ್ಕರ ಇದೆಲ್ಲೋ ಒಂದ್ ಕಡೆ ಈ ಜಗಳಗಳಾಗ್ಲಿ ಅಥವಾ ಎಲ್ಲೋ ಒಂದ್ ಕಡೆ ದ್ವೇಷತ್ವವನ್ನ ಸಾಧಿಸ್ತಕ್ಕಂಥದ್ದು ಇದ್ಯಾವುದು ಬೇಡ ಅನ್ನುವಂತಹದ್ದನ್ನ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಹಾಗೇನೆ ಮುಂದುವರೆದಂತೆ ಮತ್ತೆ ಮನುಷ್ಯನಿಗೆ ಹೇಳ್ತಾ ಇರ್ತಕ್ಕಂಥದ್ದು, ಮಾನವನಿಗೆ ಉದ್ಯೋಗ ವ್ಯವಹಾರ ನೃಪ ಸೇವೆ ಇಲ್ಲಿ ಕುಶಲಗತಿ ಕ್ಷುದ್ರತನ ಕಳವು ಇಲ್ಲಿ ಎಲ್ಲೋ ಒಂದ್ ಕಡೆ ಪರದ್ರೋಹದಿಂದ ಬುದ್ಧಿಯಿಂದಲೇ ಗಳಿಸಿ ಇಟ್ಟಿದ್ದ ಅರ್ಥವನ್ನು ಸದ್ಯದಲ್ಲಿ ಆರುಂಬುವರು ಪೇಳೋ ಮನುಜ. ನೋಡಿ, ಮನುಷ್ಯ ಏನ್ ಮಾಡ್ತಾ ಇದ್ದಾನಪ್ಪ ಅಂದ್ರೆ ಅನೇಕ ಕಷ್ಟಗಳನ್ನ, ಅನೇಕ ಉದ್ಯೋಗಗಳನ್ನ
ಮಾಡಿ ಅವನು ಹಣವನ್ನ ಸಂಪಾದನೆ ಮಾಡಿರ್ತಾನೆ. ಅನೇಕ ರೀತಿಯಲ್ಲಿ ಮನುಷ್ಯ ಏನ್ ಮಾಡ್ತಾನಪ್ಪ ಅಂತಂದ್ರೆ ಉದ್ಯೋಗಗಳಾಗಿರ್ತಕ್ಕಂತಹ ರಾಜ ಸೇವೆ ಆಗಿರ್ಬೋದು, ವ್ಯಾಪಾರ ಆಗಿರ್ಬೋದು, ಅಧಿಕಾರ ಸೇವೆ ಆಗಿರ್ಬೋದು, ಎಲ್ಲಾ ರೀತಿಯಿಂದ ಹಣವನ್ನ ಸಂಪಾದನೆ ಮಾಡಿ ಇಟ್ಟಿರ್ತಾನೆ. ಅಧಿಕಾರಿಯಾಗಿ ಸಂಪಾದನೆ ಮಾಡ್ತಕ್ಕಂಥ ಹಣ ಇರ್ಬೋದು, ರಾಜನ ಸೇವೆಯನ್ನ ಮಾಡಿ ಸಂಪಾದನೆ ಮಾಡ್ತಕ್ಕಂಥ ಹಣ ಇರ್ಬೋದು, ಅಥವಾ ವ್ಯಾಪಾರ ಮಾಡಿ ಇಲ್ಲಿ ಸಂಪಾದನೆ ಮಾಡ್ತಕ್ಕಂಥ ಹಣ ಇರ್ಬೋದು. ಈ ಹಣ ಒಂದು ಕಡೆ ಒಳ್ಳೆಯ ರೀತಿಯಲ್ಲಿ ಸಂಪಾದನೆ ಮಾಡಿರ್ತಕ್ಕಂಥ ಹಣ. ಅದೇ ರೀತಿ ಇನ್ನೊಂದು ಕಡೆ ಏನ್ ಮಾಡ್ತಾನೆ, ಇನ್ನೊಂದು ವರ್ಗ ಏನ್ ಮಾಡುತ್ತಪ್ಪ ಅಂದ್ರೆ ಕಳ್ಳತನದ ಮಾರ್ಗದಲ್ಲಿ, ಉದಾಹರಣೆಗೆ ಕೊಲೆ, ಸುಲಿಗೆ, ವಂಚನೆ, ದ್ರೋಹಗಳಿಂದ ಇಲ್ಲಿ ದ್ರೋಹವನ್ನ ಮಾಡಿ ಬೇರೆಯವ್ರಿಗೆ ಮೋಸವನ್ನ ಮಾಡಿ ಹಣವನ್ನ ಸಂಪಾದನೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಎಲ್ಲೋ ಒಂದ್ ಕಡೆ ಅದು ಹಣ ವ್ಯರ್ಥ ಅಂತಕ್ಕಂಥದ್ದು. ಹಾಗೇನೆ ಅಷ್ಟೇ ಅಲ್ಲ, ಇನ್ನೊಂದ್ ಕಡೆ ಹೇಳ್ತಾ ಇದ್ರೆ ಇಲ್ಲಿ ಸದ್ಯದಲ್ಲಿ ಯಾರಪ್ಪ ಉಣ್ತಾರೆ, ಈ ಎಲ್ಲೋ ಒಂದ್ ಕಡೆ ಈ ರೀತಿಯಾದಂತಹ ಮೋಸ ವಂಚನೆಯಿಂದ ಸಂಪಾದನೆ ಮಾಡಿರ್ತಕ್ಕಂತಹ ಹಣ ಅದು ಶಾಶ್ವತವಲ್ಲ. ಮನುಷ್ಯನ ಶರೀರ ಇರುವವರೆಗೂ ಮಾತ್ರ ಮನುಷ್ಯನಿಗೆ ಬೆಲೆ. ಯಾಕೆಂದ್ರೆ ಮನುಷ್ಯ ಸತ್ತ ನಂತರ ಅವನು ಗಳಿಸಿರ್ತಕ್ಕಂತಹ ಸಂಪಾದನೆ ನೋಡಿ, ಸದ್ಯದಲ್ಲಿ ಆರುಂಬರು ಪೇಳೋ ಮನುಜ. ನೋಡು, ನೀನು ಸತ್ತಂತ ಸಂದರ್ಭದಲ್ಲಿ ಯಾರು ತಿಂತಾರೋ ನಿನ್ನ ಹಣ, ನಿನ್ನ ಸಂಪತ್ತನ್ನು ಯಾರು ಕೊಳ್ಳೆ ಹೊಡ್ಕೊಂಡು ಹೋಗ್ತಾರೋ, ಯಾರು ತಿಂತಾರೋ ಅಲ್ವಾ? ಯಾಕೆ ಈ ಹಣ, ಭೂಮಿ, ಹೆಣ್ಣು ಅಂತ ಯಾಕೆ ಈ ವ್ಯಾಮೋಹದಲ್ಲಿ ಬಿದ್ದಿ ಇಲ್ಲಿ ಎಲ್ಲೋ ಒಂದ್ ಕಡೆ ತನ್ನ ಒಬ್ಬ ಬದುಕನ್ನ ಇಲ್ಲಿ ಎಲ್ಲೋ ಒಂದ್ ಕಡೆ ವ್ಯರ್ಥ ಮಾಡ್ಕೊಳ್ತಾ ಇದೀಯಾ? ಭಗವಂತನ ಧ್ಯಾನದಲ್ಲಿ ನೀನು ಎಲ್ಲೋ ಒಂದ್ ಕಡೆ ಆ ಭಗವಂತನ ಧ್ಯಾನವನ್ನ ಮಾಡು, ಇದ್ರ ಮೇಲೆ ವ್ಯಾಮೋಹವನ್ನ ಬಿಡು ಅಂತಕ್ಕಂಥದ್ದು. ಹಾಗೇನೆ ಯಾರು ಅನುಭವಿಸುತ್ತಾರೋ ನೀನು ಸಂಪಾದನೆ ಮಾಡಿರ್ತಕ್ಕಂತಹ ಸಂಪತ್ತನ್ನ, ಆದ್ದರಿಂದ ಜೀವನದಲ್ಲಿ ನೀನು ಸಂಪಾದನೆ ಮಾಡಿರ್ತಕ್ಕಂತಹ ಸಂಪತ್ತು ಕೂಡ ಶಾಶ್ವತವಲ್ಲ ಎಂದು ದಾಸರು ಈ ಮನುಷ್ಯನಿಗೆ ಜೀವನದ ಸತ್ಯವನ್ನ ಇಲ್ಲಿ ಹೇಳ್ತಾ ಇರ್ತಕ್ಕಂಥ ನಾವು ಗಮನಿಸ್ತಾ ಹೋಗ್ಬೋದು. ಹಾಗೆ ಇನ್ನ ಇಲ್ಲಿ ಸತಿಸೂತರಾಗಿರ್ಬೋದು, ಬಾಂಧವರಾಗಿರ್ಬೋದು, ಬಂಧುಗಳಾಗಿರ್ಬೋದು, ಇವ್ರ ಬಗ್ಗೆ ನಾವು ಗಮನಿಸ್ತಾ ಹೋಗೋಣ. ನೋಡಿ, ಶೋಕವನ್ನು ಗೈಯುವರು ಸತಿಸುತರು ಬಾಂಧವರು, ಜೋಕೆ ತಪ್ಪಿದ ಬಳಿಕ ಅರ್ಥ ವ್ಯರ್ಥ, ಲೋಕದಳು ಗಳಿಸಿದ್ದ ಪಾಪ ಪುಣ್ಯಗಳೆರಡು ಸಾಕಾರವಾಗಿ ಸಂಗಡ ಬಾಹೋವಲ್ಲದೆ. ನೋಡಿ, ಇಲ್ಲಿ ಎಲ್ಲೋ ಒಂದ್ ಕಡೆ ನಾವು ಗಮನಿಸ್ತಾ ಹೋಗ್ಬೋದು, ಮಾನವನ ಜೀವಿತ ಅವಧಿಯಲ್ಲಿ ಗಳಿಸಿರ್ತಕ್ಕಂತಹ ಆಸ್ತಿ, ಅಂತಸ್ತು, ಬಂಧುಗಳು, ಬಾಂಧವರು ಇವೆಲ್ಲರೂ ಎಲ್ಲ ಒಂದ್ ಕಡೆ ಈ ದೇಹ ಇರುವವರೆಗೆ ಮಾತ್ರ. ಇಲ್ಲಿ ಮನುಷ್ಯ ಅಥವಾ ಮಾನವ ಸತ್ತಾಗ ಇವು ಯಾವೂ ಕೂಡ ಅವನನ್ನ ಹಿಂಬಾಲಿಸಿ ಬರುವುದಿಲ್ಲ. ನೋಡಿ, ಅಲ್ಲಿ ಚಿತ್ರದಲ್ಲಿ ಗಮನಿಸ್ತಾ ಹೋಗ್ಬೋದು, ಸತ್ತಾಗ ಒಂದ್ 2-3 ದಿವಸ ಎಲ್ರು ಕೂಡ ದುಃಖ ತಪ್ತರಾಗ್ತಾರೆ, ಅಳ್ತಾರೆ. ಅಷ್ಟು ಬಿಟ್ರೆ ಅವರು ಯಾರೂ ಕೂಡ ನಮ್ಮ ಹಿಂದೆ ಬರೋದಿಲ್ಲ. ಇದು ಮನುಷ್ಯ ಎಲ್ಲೋ ಒಂದ್ ಕಡೆ ಅವನು ತನ್ನ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಬೇಕು. ಹಾಗೆ ಯಾರು ಕೂಡ ಅವರು ಹಿಂಬಾಲಿಸಿ ಬರೋದಿಲ್ಲ. ಆದರೆ ಮಾನವನು ತಾನು ಬದುಕಿದಾಗ ಅವನು ಮಾಡಿರ್ತಕ್ಕಂತಹ ಒಳ್ಳೆಯ ಕೆಲಸಗಳು, ಹಾಗೇನೆ ಅವನ ಕೀರ್ತಿ ಅಪಕೀರ್ತಿಗಳು, ಅವನ ಸತ್ತ ಮೇಲೂ ಕೂಡ ಅವನು ಮಾಡಿರ್ತಕ್ಕಂತಹ ಒಳ್ಳೆಯ ಕೆಲಸಗಳು ಏನ್ ಮಾಡ್ತವೆ, ಅಥವಾ ಅವನು ಯಾರಿಗಾದ್ರೂ ಸಹಾಯವನ್ನ ಮಾಡಿದ್ರೆ, ಯಾರಿಗಾದ್ರೂ ಒಳ್ಳೇದನ್ನ ಮಾಡಿದ್ರೆ ಅವರು ಅವನನ್ನ ಸ್ಮರಿಸ್ಕೊಳ್ತಾರೆ. ಹಾಗೇನೆ ಅವನು ಯಾರಿಗಾದ್ರೂ ಕೆಟ್ಟದನ್ನ ಮಾಡಿದ್ರೆ ಅವರು ಎಲ್ಲೋ ಒಂದ್ ಕಡೆ ಅವನನ್ನ ನಿಂದಿಸ್ತಕ್ಕಂಥದ್ದು. ಇದು ಸಮಾಜದಲ್ಲಿ ಇರ್ತಕ್ಕಂತಹ ಒಂದು ಜನರ ಮನಸ್ಥಿತಿ ಅಂತಕ್ಕಂತಹ ವಿಚಾರಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೇನೆ ಮುಂದುವರೆದಂತೆ ಈ ದೇಹದ ಬಗ್ಗೆ ಹೇಳ್ತಾ ಹೋಗ್ತಾರೆ. ನೋಡಿ, ಅಸ್ಥಿರದ ದೇಹವನ್ನು ನೆಚ್ಚಿನಿ ಕೆಡಬೇಡ, ಸ್ವಸ್ಥದಲ್ಲಿ ನೆನೆ ಕಂಡ್ಯ ಪರಮಾತ್ಮನ, ಚಿತ್ತದಳು ಶುದ್ಧಿಯಂ ಪುರಂದರ ವಿಠಲನೆ, ಉತ್ತಮೋತ್ತಮನೆಂದು ಸುಖಿಯಾಗೋ ಮನುಜ. ನೋಡಪ್ಪ, ಜಗತ್ತಿನ ಶ್ರೇಷ್ಠ ದೇವರುಗಳಲ್ಲಿ ಎಲ್ಲೋ ಒಂದ್ ಕಡೆ ಇಲ್ಲಿ ಪುರಂದರ ವಿಠಲನೆ ಶ್ರೇಷ್ಠವಾಗಿರ್ತಕ್ಕಂಥವನು. ಈ ನಶ್ವರವಾದಂತಹ ಶರೀರ ಅಥವಾ ದೇಹದ ಮೇಲೆ ಮೋಹವನ್ನ ಬಿಟ್ಟು ಮಾನವ ನೀನು ಶುದ್ಧ ಮನಸ್ಸಿನಿಂದ ಪರಮಾತ್ಮನನ್ನ ನೆನೆ. ಭೂಮಿ ಮತ್ತು ಸ್ವರ್ಗಕ್ಕೆ ಪುರಂದರ ವಿಠಲನೆ
ಉತ್ತಮ. ಆದ್ದರಿಂದ ನೀನು ಆ ಪುರಂದರ ವಿಠಲನ ಅಥವಾ ಆ ಭಗವಂತನನ್ನ ಭಜಿಸಿ ಅವನ ಕೃಪೆಗೆ ಪಾತ್ರನಾಗು. ಆ ಭಗವಂತನನ್ನ ನೀನು ಭಜಿಸಿ ಸುಖವಾಗಿ ಬದುಕು ಅಂತ ಹೇಳಿ ಇಲ್ಲಿ ಪುರಂದರದಾಸರು ಇಡೀ ಮಾನವ ಕುಲಕ್ಕೆ ಹೇಳ್ತಾ ಇರ್ತಕ್ಕಂಥದ್ದು ಯಾವುದು. ಇಲ್ಲಿ ಯಾವುದರ ಬಗ್ಗೆನೂ ಕೂಡ, ಉದಾಹರಣೆಗೆ ನಾರಿ, ಧಾರಿಣಿ, ಬಲುದನ, ಸಿರಿ, ಇದ್ಯಾವುದ್ರ ಮೇಲೂ ಕೂಡ ವ್ಯಾಮೋಹವನ್ನ ಇಟ್ಕೋಬಾರ್ದು ಅಂತಕ್ಕಂತಹ ಮಾತನ್ನ ಇಡೀ ಮಾನವ ಕೋಟಿಗೆ ಅವನು ಎಲ್ಲೋ ಒಂದ್ ಕಡೆ ಮನುಷ್ಯನ ಮೇಲೆ ಇಟ್ಕೊಂಡಿರ್ತಕ್ಕಂತಹ ಈ ತಪ್ಪು ಕಲ್ಪನೆಯನ್ನ ಎಲ್ಲ ಒಂದ್ ಕಡೆ ಇಡೀ ಅಂತಃಕರಣದಲ್ಲಿ ಪ್ರವೇಶ ಮಾಡಿ ಅವನಿಗೆ ಅವನ ಬದುಕಿನ ಸತ್ಯತೆಯನ್ನ ಇಲ್ಲಿ ಎಲ್ಲ ಒಂದ್ ಕಡೆ ಪುರಂದರದಾಸರು ತಿಳಿಸಿದ್ದಾರೆ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಕೂಡ ಶುಭವಾಗ್ಲಿ.